ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಈಗ ಬೆಂಗಳೂರಿನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಅಲ್ಲಿ ಸಿಸಿಬಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದರೆ, ಇತ್ತ ಮೈಸೂರಿನಲ್ಲೂ ಕೂಡ 10ಕ್ಕೂ ಹೆಚ್ಚು ಸಿಸಿಬಿ ಪೊಲೀಸರು ಅವರ ಕಚೇರಿ ಜೊತೆಗೆ ಅವರ ಮನೆಯ ಮೇಲೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ನಾವು ಗಮನಿಸಬಹುದು. ಪ್ರಮುಖವಾಗಿ ಮೂಡಾದಲ್ಲಿ ಹಿಂದೆ ಆಯುಕ್ತರಾಗಿದ್ದಂತಹ ನಟೇಶ್ ಅವರು ದೂರನ್ನು ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಬೆಂಗಳೂರಿನಲ್ಲಿ ಪೊಲೀಸರು ಅಂದರೆ ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮುಖ್ಯವಾಗಿ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಏನಿದ್ದಾರೆ ಅವರಿಗೆ ಮುಂಬಡ್ತಿಯನ್ನು ಪಡೆಯುವ ಸಲುವಾಗಿ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ಕಿಕ್ ಬ್ಯಾಕ್ ಆಗಿ ನೀಡಿದರು ಅನ್ನೋ ಒಂದು ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡಿದರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಜೊತೆಗೆ ತೆರಿಗೆ ಇಲಾಖೆಗೆ ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಡಿ.ಬಿ. ನಟೇಶ್ ಏನಿದ್ದಾರೆ ಹಿಂದೆ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ದೂರುಗಳನ್ನೇನು ದಾಖಲು ಮಾಡಿದರು. ಅದಕ್ಕೂ ಸಂಬಂಧಪಟ್ಟಂತೆ ಜೊತೆಗೆ ಇತ್ತೀಚೆಗೆ ನಟೇಶ್ ಅವರು ಎಂದು ತಮ್ಮ ಬಳಿ ಹಣದ ಒಂದು ಆಮಿಷವನ್ನು ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಒಂದು ಆಡಿಯೋವನ್ನು ಕೂಡ ರಿಲೀಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ದೂರನ್ನು ದಾಖಲು ಮಾಡಿದ್ದಂತಹ ಡಿ.ಬಿ. ನಟೇಶ್ ಏನಿದ್ರು ಆ ಒಂದು ದೂರಿನ ಅನ್ವಯವಾಗಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರನ್ನು ಬೆಂಗಳೂರಿನಲ್ಲಿ ಬಂಧನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇತ್ತ ಮೈಸೂರಿನ ಗೌರಿಶಂಕರ ನಗರದಲ್ಲಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಕಚೇರಿ ಮತ್ತು ಮನೆ ಮೇಲೆ ಈಗ ಪೊಲೀಸರು ದಾಳಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ನಿವಾಸದಲ್ಲಿ ಇರತಕ್ಕಂಥ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಬೆಂಗಳೂರಿನಿಂದ ಬಂದಿರತಕ್ಕಂಥ ಸಿಸಿಬಿ ಪೊಲೀಸರು ಏನು ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ ಇರಬಹುದು, ಜೊತೆಗೆ ಹಲವು ಕಡತಗಳಿರಬಹುದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಜಿ ಆಯುಕ್ತ ನಟೇಶ್ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ಆಡಿಯೋ ಇತ್ತೀಚೆಗೆ ರಿಲೀಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸ್ನೇಹಮಯಿ ಕೃಷ್ಣ ಮಾಡಿದರು. ಆ ಒಂದು ಆಡಿಯೋಗೆ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣದ ಆಡಿಯೋವನ್ನು ಕೂಡ ಕಂಪ್ಯೂಟರ್ನಲ್ಲಿ ಪತ್ತೆ ಹಚ್ಚುವಂತಹ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಇನ್ನು ಸ್ನೇಹಮಯಿ ಕೃಷ್ಣ ಅವರು ಬಳಸ್ತಾ ಇದ್ದಂತಹ ಕಂಪ್ಯೂಟರ್ ಇರ್ಬೋದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂಥ ಫೈಲ್ಸ್ ಏನಿದ್ವೋ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಕಳೆದ 4 ದಿನಗಳ ಹಿಂದೆ 6 ಸೆಕೆಂಡ್ ಆಡಿಯೋ ಏನಿತ್ತು ಆ ಒಂದು ಆಡಿಯೋವನ್ನು ರಿಲೀಸ್ ಮಾಡುವ ಮುಖಾಂತರ ಡಿ.ಬಿ. ನಟೇಶ್ ತಮ್ಮನ್ನು ಸಂಪರ್ಕ ಮಾಡಿ ಹಣದ ಆಮಿಷವನ್ನು ಒಡ್ಡಿ ಅವರು ಈ ಅಕ್ರಮದಿಂದ ಹಿಂದೆ ಸರಿಯುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದರು. ಹೀಗಾಗಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂಥೇಳಿ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿಲ್ಲದೆ ತಮ್ಮ ಮೇಲೆ ಆರೋಪವನ್ನು ಮಾಡಲಾಗಿದೆ ಅಂತ ಹೇಳಿ ಡಿ.ಬಿ. ನಟೇಶ್ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿದರು. ಆ ದೂರಿನ ಅನ್ವಯವಾಗಿ ಬೆಂಗಳೂರಿನಲ್ಲಿ ಕೋರ್ಟೊಂದರ ಜಾಗದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಮನೆಯ ಒಳಭಾಗದಲ್ಲಿರ್ತಕ್ಕಂಥ ಸಿಸಿಬಿ ಪೊಲೀಸರನ್ನು ನಾವು ಗಮನಿಸ್ಬೋದು. ಸಿಸಿಬಿ ಪೊಲೀಸರು ಕಂಪ್ಲೀಟಾಗಿ ಮನೆಯ ಒಳಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಪುಸ್ತಕಗಳಿರ್ಬೋದು, ಜೊತೆಗೆ ಫೈಲ್ಸ್ಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಇತ್ತೀಚೆಗೆ ಮೂಡಾದಲ್ಲಾದಂತಹ ಅಕ್ರಮಗಳಿರ್ಬೋದು, ಜೊತೆಗೆ ಡಿ.ಬಿ. ನಟೇಶ್ ಅವರು ಇದ್ದಂತಹ ಸಂದರ್ಭದಲ್ಲಾದಂತಹ ಅಕ್ರಮ ನಿವೇಶನ ಹಂಚಿಕೆ ವಿಚಾರ ಇರ್ಬೋದು, ಜೊತೆಗೆ ದಿನೇಶ್ ಅವರು ಇದ್ದಂತಹ ಸಂದರ್ಭದಲ್ಲಾದಂತಹ ನಿವೇಶನ ಹಂಚಿಕೆ ಇರ್ಬೋದು, ಇದೆಲ್ಲದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಲಿಕ್ಕೂ ಕೂಡ ಸಾಕಷ್ಟು ಪ್ರಭಾವಕ್ಕೊಳಗಾಗಿದ್ದರು, ಹಣವನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು ಅಂತಲೂ ಕೂಡ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡಿದರು. ಇನ್ನು CS ಏನಿದ್ದಾರೆ ಶಾಲಿನಿ ರಜನೀಶ್ ಅವರು ಮುಂಬಡ್ತಿಯನ್ನು ನೀಡುವ ಸಲುವಾಗಿ ನಟೇಶ್ ಅವರ ಬಳಿ ಸುಮಾರು 1,60,00,000 ರೂಪಾಯಿಗಳನ್ನು ಇವರು ಕಿಕ್ ಬ್ಯಾಕ್ ಆಗಿ ಪಡೆದಿದ್ದಾರೆ ಅನ್ನೋದು ಒಂದು ಗಂಭೀರವಾದಂತಹ ಆರೋಪ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅವರ ಮನೆಯ ಬಳಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ನಿವೇಶನಗಳ ಹಂಚಿಕೆ ವಿಚಾರ ಇರ್ಬೋದು, ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಬದಲಿಯಾಗಿ 14 ನಿವೇಶನಗಳನ್ನು ನೀಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ನೇಹಮಯಿ ಕೃಷ್ಣ ಆ ದೂರುಗಳನ್ನು ದಾಖಲು ಮಾಡ್ತಕ್ಕಂಥದ್ದಿರ್ಬೋದು, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಹೀಗೆ ಹಲವು ಪ್ರಕರಣಗಳ ಸಂಬಂಧ ಅವರು ಏನು ಧ್ವನಿಯನ್ನು ಎತ್ತಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಡಿ.ಬಿ. ನಟೇಶ್ ಅವರು ಮಾತನಾಡಿದರು ಅನ್ನೋ ಒಂದು ಆಡಿಯೋ ರಿಲೀಸ್ ಮಾಡುವ ಮುಖಾಂತರ ಅವರು ಶಾಲಿನಿ ರಜನೀಶ್ ಅವರ ಮೇಲೂ ಕೂಡ ಆರೋಪವನ್ನು ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿ
CCB ಬೆಂಗಳೂರು ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಶಾಲಿನಿ ರಜನೀಶ್ ಅವರು ಮುಂಬಡ್ತಿಯನ್ನು ನೀಡುವ ಸಲುವಾಗಿ, ಆ ಮುಂಬಡ್ತಿಯನ್ನು ಪಡೆದುಕೊಳ್ಳುವ ಸಲುವಾಗಿ DB ನಟೇಶ್ ಅವರು ಸುಮಾರು 1,60,00,000 ರೂಪಾಯಿಗಳನ್ನು ನೀಡಿದ್ದಾರೆ ಅನ್ನೋ ಒಂದು ಪ್ರಮುಖವಾದಂತಹ ಆರೋಪವನ್ನು ಮಾಡುವ ಮುಖಾಂತರ ED ಮತ್ತು ಆದಾಯ ತೆರಿಗೆ ಇಲಾಖೆಗೆ ದೂರನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಆರೋಪವನ್ನು ಏನು ಮಾಡಿದರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DB ನಟೇಶ್ ದೂರನ್ನು ದಾಖಲು ಮಾಡಿದರು. ಆ ಒಂದು ದೂರಿನ ಅನ್ವಯವಾಗಿ ಈಗ ಸ್ನೇಹಮಯಿ ಕೃಷ್ಣ ಬಂಧನಕ್ಕೊಳಗಾಗಿದ್ದಾರೆ. ಜೊತೆಗೆ ಅವರ ಮನೆ ಮೇಲೆ ಈಗ CCB ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.